NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಯಾರು ಎಣ್ಣೆ ಹೊಡೆದಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಶ್ವಿನಿ ಗೌಡ ಹೇಳಿಕೆಗೆ ರಜತ್ ಖಡಕ್ ಕೌಂಟರ್. ಈ ತರಹದ ವಿಚಾರಗಳನ್ನ ಕೇಳಿದಾಗ ನಾವು ಎಣ್ಣೆ ಹೊಡೆದಿರ್ತೀವ ಅಥವಾ ಹೇಳ್ತಿರೋರು ಎಣ್ಣೆ ಹೊಡೆದಿರ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ತೊಂದರೆ ಇಲ್ಲ, ಪಾಪ ಅವರು ಭ್ರಮೆಯಲ್ಲಿ ಬದುಕಿದ್ದಾರೆ, ಬದುಕಲಿ ಬಿಡಿ ಅಂತ ಹೇಳಿ ಅಶ್ವಿನಿ ಗೌಡ ಹೇಳಿಕೆಗೆ ರಜತ್ ಬುಜ್ಜಿ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದಿದ್ರು ಕೂಡ ಕೆಲ ವಿವಾದಗಳಂತೂ ಇನ್ನೂ ಮುಗ್ದಿಲ್ಲ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಹಾಗೂ ಇತರೆ ಸ್ಪರ್ಧಿಗಳ ನಡುವಿನ ಫೈಟ್ ಮನೆಯೊಳಗೆ ಮಾತ್ರ ಸೀಮಿತವಾಗಿ ಇರದೆ ಹೊರಗಿನ ಜಗತ್ತಿಗೂ ಕೂಡ ಹರಡಿದೆ. ವಿಶೇಷವಾಗಿ ಅಶ್ವಿನಿ ಗೌಡ ಅವರ ಅಭಿಮಾನಿಗಳ ಗುಂಪಿನಿಂದ ರಜತ್ಗೆ ಇತ್ತೀಚೆಗೆ ಬೆದರಿಕೆ ಕರೆಗಳು ಬಂದಿತ್ತು. ಅಲ್ಲದೆ ಗಿಲ್ಲಿ ಗೆಲುವಿನ ಬಗ್ಗೆ ಅಶ್ವಿನಿ ಗೌಡ ಕೊಟ್ಟಂತ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿ ಟೀಕೆಗೂ ಕೂಡ ಗುರಿಯಾಗಿದೆ. ಈ ಬಗ್ಗೆ ರಜತ್ ಕಿಶನ್ ಏನಂದ್ರು ಅನ್ನುವಂಥದ್ದನ್ನ ಹೇಳ್ತೀವಿ ಕೇಳಿ. ಮಾಡೋರಿಗೇನು ಸರ್, ಮಾಡ್ತಾರೆ, ಆದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ ಅಂತ ಹೇಳಿ ಯೂಟ್ಯೂಬರ್ ಗಳಿಗೆ ರಜತ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಒಂದೊಂದು ಸಲ ನಮಗೆ ಗೊತ್ತಾಗೋದಿಲ್ಲ ಈ ತರಹದ ವಿಷಯಗಳನ್ನ ಕೇಳಿದಾಗ, ಅಥವಾ ಹೇಳ್ತಿರೋರು ಎಣ್ಣೆ ಹೊಡೆದಿರ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತೊಂದರೆ ಇಲ್ಲ, ಅವರೆಲ್ಲ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ, ಬದುಕಲಿ ಬಿಡಿ ಅಂತ ಹೇಳಿ ರಜತ್ ಹೇಳ್ತಾರೆ. ಇದಕ್ಕೆ ಅಶ್ವಿನಿ ಗೌಡ ಅವರು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಓಟ್ಸ್ ಅಂತ ಬಂದಾಗ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಅವರಿಗೆ ಬಂದಿರುವಂತಹ ಓಟ್ಸ್ ಮತ್ತು ನನಗೆ ಬಂದಿರುವಂತಹ ಓಟ್ಸ್ ಅನ್ನ ಹೊರಗಡೆ ಇಟ್ರೆ ನಾನು ವಿನ್ನರ್ ಆಗ್ಬೇಕಾಗಿತ್ತು. ಇದು ಯಾವುದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವದ ಆಟ. ಆದ್ರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಡೀ ಮನೆಗೆ ನನ್ನನ್ನ ನಾನು ಸಮರ್ಪಣೆ ಮಾಡ್ಕೊಂಡಿದ್ದೇನೆ. ಮನಸ್ಸಿಗೂ ಕೂಡ ಗಾಯ ಆಗಿದೆ, ದೈಹಿಕವಾಗಿಯೂ ಕೂಡ ಗಾಯ ಆಗಿದೆ. ಅದ್ಯಾವುದು ಕೂಡ ನನಗೆ ಲೆಕ್ಕಕ್ಕೆ ಬರ್ತಾ ಇಲ್ಲ. ಬಿಗ್ ಬಾಸ್ಗೆ ಒಬ್ಬ ಟಫ್ ಕಂಟೆಂಡರ್ ಹೇಗಿರ್ಬೇಕು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಇಲ್ಲಿವರೆಗೂ ಕೂಡ ಅದೇ ತರಹ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಬಿಗ್ ಬಾಸ್ ನಲ್ಲಿ ನಾನಿದ್ದೆ. ಇನ್ ಮುಂದೆ ನನ್ನಂತಹ ಕಂಟೆಂಡರ್ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ಗೆ ಬಂದಿಲ್ಲ. ಇನ್ ಮುಂದೆ ಬರ್ತಾರೆ ಅಂದ್ರೆ ನನ್ನನ್ನ ಮೀರೆ ಹೋಗ್ಬೇಕು, ಆ ಹೆಮ್ಮೆ ನನಗಿದೆ. ಈ ಸಲನಾದ್ರೂ ಸುದೀಪಣ್ಣ ಹೆಣ್ಣು ಮಕ್ಕಳ ಕೈ ಮೇಲೆ ಎತ್ತುತ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುದೀಪಣ್ಣ ನನಗೆ ಕೈ ಕೊಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಏನೋ ಮುಗಿತು. ಅಭಿಮಾನಿಗಳು ಕೂಡ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಸೀಸನ್ ಅನ್ನ ಮರಿತಾ ಹೋಗ್ತಾ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತಹ ಅಶ್ವಿನಿ ಗೌಡ ಇನ್ನೂ ಕೂಡ ಅದೇ ಗುಂಗಲ್ಲಿ ತನ್ನ ಗೆಲುವಿಗಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.